ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿಯ ಮಾಜಿ ಸಿ.ಎಂ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕೋರ್ಟ್ ಆ ಕೇಸಿಂದ ಖುಲಾಸೆಗೊಳಿಸಿದೆ, ನಿರ್ದೋಷಿ ಅಂತ ಹೇಳಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸತೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಬೆಂಗಳೂರು ವಲಯದ ಸಂಘಟನಾ ಕಾರ್ಯದರ್ಶಿ. ಸರ್, ಕೋರ್ಟ್ ಈಗ ಅರವಿಂದ್ ಕೇಜ್ರಿವಾಲ್ ಕೇಸನ್ನು ಖುಲಾಸೆಗೊಳಿಸಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಎಲ್ಲೋ ಈ ದೇಶದಲ್ಲಿ ನ್ಯಾಯ ವ್ಯವಸ್ಥೆ ಅನ್ನೋದು ಎಲ್ಲೋ ಉಳ್ಕೊಂಡಿದೆ. ಯಾಕಂದರೆ ಇವತ್ತು ನಾನು ಕಂಪ್ಲೀಟಾಗಿ ಹೇಳ್ಬೋದು, ಸತ್ಯಮೇವ ಜಯತೆ ಅಂತ ಏನು ಆ ಧ್ಯೇಯ ವಾಕ್ಯ ಇದೆ, ಆ ವಾಕ್ಯಕ್ಕೆ ಅನುಗುಣವಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಏನು ಆಪಾದನೆ ಬಂತು, ಅಬಕಾರಿ ಹಗರಣ ಅಂದರೆ ಇಲ್ಲದ ಅಬಕಾರಿ ಹಗರಣವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಒಬ್ಬ ನಿರ್ದೋಷಿಯನ್ನು ಸಿಲುಕಿಸಿ ಅದನ್ನು ಅಂದರೆ ಕೋರ್ಟು ಕಟಕಟೆ ಮತ್ತು ಮಾನಹಾನಿ ಮಾಡ್ತಕ್ಕಂಥದ್ದು, ಒಂದು ಪಕ್ಷದ ಇಮೇಜನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಏನು ಮಾಡ್ಕೊಂಡು ಬರ್ತಾಯಿದ್ರು, ಅದಕ್ಕೆ ಒಂದು ಅಂತ್ಯ ಅಂತಕ್ಕಂಥದ್ದು ನಿನ್ನೆ ಒಂದು ಕೋರ್ಟ್ನ ಒಂದು ತೀರ್ಪಿನಿಂದ ಬಂದಿರೋದು ಸಂತಸದ ವಿಚಾರ ಆಮ್ ಆದ್ಮಿ ಪಾರ್ಟಿಯ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಒಂದು ಬದಲಾವಣೆಯ ರಾಜಕಾರಣ ಮಾಡಬೇಕು ಅಂಥೇಳಿ ಏನು ಆಮ್ ಆದ್ಮಿ ಪಾರ್ಟಿ ಬಂದಿತ್ತು, ಪರಂಪರಾನುಗತ ಪಾರ್ಟಿಗಳಿಗೆ ಇದು ಸಹಿಸೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ತಮಗೆ ತಿಳಿದಿದೆ, ಆಮ್ ಆದ್ಮಿ ಪಾರ್ಟಿ ಶಾಲೆಗಳ ಮೇಲೆ ಒಳ್ಳೆ ಕೆಲಸ ಮಾಡ್ತಾಯಿದೆ, ಆಸ್ಪತ್ರೆಗಳ ಮೇಲೆ ಒಳ್ಳೆ ಕೆಲಸ ಮಾಡ್ತಾಯಿದೆ, ಪ್ರಾಮಾಣಿಕ ರಾಜಕಾರಣ ಮಾಡ್ತಾಯಿದೆ. ದೆಹಲಿಯಲ್ಲಿ 10 ವರ್ಷದ ಆಡಳಿತವನ್ನು ಮಾಡಿ ಯಾವುದೇ ರೀತಿಯ ತೆರಿಗೆಯನ್ನು ಏರಿಕೆ ಮಾಡದೆ ಆ ಜನರಿಗೆ ಒಂದು ಪ್ರಾಮಾಣಿಕ ಸವಲತ್ತುಗಳನ್ನು ಕೊಡುವ ಮುಖಾಂತರ ಮನೆ ಮಾತಾಗಿತ್ತು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9683766663. ಅತ್ಯಂತ ಕಡಿಮೆ ಅವಧಿಯಲ್ಲಿ ಇದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿತ್ತು. ಇದು ಈ ಪರಂಪರಾನುಗತ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿ, ಅದರಲ್ಲೂ ಪ್ರಮುಖವಾಗಿ BJP ಅವ್ರಿಗೆ ಇದು ಸಹಿಸೋಕ್ಕಾಗಲಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನು ಈ ಒಂದು ಅಬಕಾರಿ ಹಗರಣ ಮೊದಲನೇದಾಗಿ ತಗೊಂಡು ಬಂದು ಈ ಕಾಂಗ್ರೆಸ್ನವರು ಇದನ್ನು ಅಪೀಲ್ ಮಾಡಿ LG ಅವರು ಏನಿರ್ತಾರೆ ಅಲ್ಲಿ ದೆಹಲಿಯಲ್ಲಿ, ಅಬಕಾರಿಯಲ್ಲಿ ಹಗರಣ ಆಗಿದೆ ಅಂದರೆ ಆ ಒಂದು ವ್ಯವಹಾರದಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಒಂದು ಉಯಿಲನ್ನು ತಗೊಂಡೋಗಿ ಅಲ್ಲಿ ಕೊಡ್ತಾರೆ. BJPನವ್ರು ಯಾವಾಗ ಈ ನಮ್ಮ ಪಾರ್ಟಿ ಅಂತಕ್ಕಂಥದ್ದು ಪಾಪ್ಯುಲರ್ ಆಗ್ತಾಯಿದೆ, ಅವ್ರಿಗೆ ಸ್ಟ್ರಾಟಜಿ ಅಂತಕ್ಕಂಥದ್ದು ಮಾಡಬೇಕಿತ್ತಲ್ಲ, ಎಲ್ಲೋ ಗೆಲ್ಲಬೇಕಾಗಿತ್ತು. ಅದು ಹೇಗಾದರೂ ಗೆಲ್ಲಬೇಕು. ಆ ಚಾರ್ಮನ್ನ ಅರವಿಂದ್ ಕೇಜ್ರಿವಾಲ್ ಅವರ ಚಾರ್ಮನ್ನು ಕಳಿಸ್ಬೇಕಾಗಿತ್ತು, ಅಂದರೆ ತೆಗಳಬೇಕಾಗಿತ್ತು, ಅಂದರೆ ತಗ್ಗಿಸ್ಬೇಕಾಗಿತ್ತು. ಆಮ್ ಆದ್ಮಿ ಪಾರ್ಟಿಯ ವೇಗವನ್ನು ತಗ್ಗಿಸ್ಬೇಕಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರವನ್ನು ಮಾಡಿ ಅದು ಯಶಸ್ವಿ ಆಗಿದ್ರು ಆಗ. ಆದರೆ ಫಸ್ಟು ಇದನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿನ? ಹೌದು. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಇವಾಗ ನೋಡಿ, ಒಂದು ಆಡಳಿತ ಪಕ್ಷ ಅಂದಾಗ ವಿರೋಧ ಪಕ್ಷನೂ ಅಂತಕ್ಕಂಥದ್ದು ಇರ್ತದೆ. ಆದರೆ ಇಲ್ಲಿ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಮೊದಲನೇ ಬಾರಿಗೆ ಆ ಒಂದು ಅಬಕಾರಿ ನೀತಿಯನ್ನು ಏನು ದೆಹಲಿಯಲ್ಲಿ ತರಕ್ಕೆ ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಯಾಕಂತ ಹೇಳಿದ್ರೆ ನೋಡಿ, ಅದು ಒಂದು ಕಡೆ BJPನವ್ರ ಕೋಆಪ್ರೇಷನ್ ಇಲ್ಲ ನಮಗಲ್ಲಿ. ದೆಹಲಿ ರಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಆ ಬಜೆಟ್ನ ಒಳಗಡೆ ಮಾಡಬೇಕು. ಯಾವುದೇ ರಾಜ್ಯದಲ್ಲಿ ಸರ್ಕಾರಗಳು ತನ್ನ ಆದಾಯವನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡ್ತದೆ. ಅದಕ್ಕೋಸ್ಕರ ಮದ್ಯ, ಆಸ್ತಿ ತೆರಿಗೆ ಇಂಥದ್ರ ಮೇಲೆಲ್ಲ ಶುಲ್ಕಗಳನ್ನು ಹಾಕ್ತಕ್ಕಂಥದ್ದು ಅಥವಾ ಅದರಲ್ಲಿ ಸುಧಾರಣೆ ತರ್ತಕ್ಕಂಥದ್ದು, ಆ ಮೂಲಕ ಆದಾಯವನ್ನು ವೃದ್ಧಿ ಮಾಡಿಕೊಂಡು ಅಲ್ಲಿ ಏನು ಆದಾಯಗಳು ಬರ್ತದೆ ಅದನ್ನು ಜನಕಲ್ಯಾಣಕ್ಕೆ ವಿನಿಯೋಗ ಮಾಡ್ತಕ್ಕಂಥ ಆಲೋಚನೆ ಇತ್ತು ನಮಗೆ. ಸೊ ಇಲ್ಲೇನಾಗಿತ್ತು ಅಂತೇಳಿದ್ರೆ, ಇಂದಿನ ಕಾಂಗ್ರೆಸ್ ಮತ್ತು ಆಡಳಿತ ಎಲ್ಲ ದೆಹಲಿಯಲ್ಲಿ ಇತ್ತಲ್ಲ, ಆ ಅವಧಿಯಲ್ಲಿ ಯಾರು ಲೈಸೆನ್ಸನ್ನು ಪಡ್ಕೊಂಡಿದ್ರು ಅವ್ರು ಬಾರನ್ನು ಚಲಾಯಿಸ್ತಾ ಇದ್ರು. ನಾವೇನು ಅಂದರೆ ನಮ್ಮ ಆದಾಯವನ್ನು ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ಹೊಸ ನೀತಿಯನ್ನು ತಂದ್ವಿ. ಅಂದರೆ ಹರಾಜಾಗ್ತಕ್ಕಂಥದ್ದು ಅದನ್ನು ಬಂದರೆ ಒಂದು ರಾಜಸ್ವ ಬರುತ್ತೆ. ಆ ರಾಜಸ್ವ ಆದಾಯ ಬಂದಾಗ ಅದನ್ನು ದೆಹಲಿಗೆ ವಿನಿಯೋಗ ಮಾಡ್ಬೋದು ಅಂತಕ್ಕಂಥ ಉದ್ದೇಶ ನಮ್ಮದಾಗಿತ್ತಷ್ಟೇ. ಬೇರೆ ಇದರಲ್ಲಿ ಏನು ನಾವೇನು ನಮ್ಮವ್ರಿಗೆ ಬಾರ್ ಲಾಬಿಗಾಗಲಿ ಮತ್ತು ಏನೇನೋ ಹೇಳ್ತಾರೆ. ಏನಂತ ಹೇಳಿದ್ರೆ ಇವರು ಅತಿ ಹೆಚ್ಚು ಏನು ಅಂಗಡಿಗಳನ್ನು, ಸಾರಾಯಿ ಅಂಗಡಿಗಳನ್ನ ತೆಗೆದ್ರು, ಅದಕ್ಕೆ ಒಪ್ಪಿಗೆ. ಅದೆಲ್ಲ ಏನೂ ಅಲ್ಲ, ಕಪೋಲ ಕಲ್ಪಿತ. ಉದ್ದೇಶ ಇಷ್ಟೇ, ಆದಾಯ ವೃದ್ಧಿ ಮಾಡಬೇಕಿತ್ತು ರಾಜ್ಯದ್ದು ರಾಜಸ್ವ. ಆ ಉದ್ದೇಶದಿಂದ ಅಬಕಾರಿ ನೀತಿಯಲ್ಲಿ ಕೆಲವು ಬದಲಾವಣೆ ತಂದು ಹಳೆಯ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ ಹೊಸ ಲೈಸೆನ್ಸ್ ಕೊಡೋದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನು ಹಾಕಿ ಮಾಡಿದ್ರು. ಅದರಲ್ಲಿ ಈ ನೀತಿ ನಿಯಮದಿಂದ ಕೆಲವರಿಗೆ ಫೇವರ್ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಇಟ್ಕೊಂಡು ಇದರಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ಮನವಿಯನ್ನು, ಅಂದರೆ ಇದನ್ನೆಲ್ಲ ಇದು ಮಾಡಿ ಆ ಮನವಿನ ತಗೊಂಡೋಗಿ ಕಾಂಗ್ರೆಸ್ನವ್ರು ಕೊಟ್ಬಿಡ್ತಾರೆ. ಅದನ್ನು ಇಟ್ಕೊಂಡು BJPನವರು ಇಷ್ಟೆಲ್ಲ ರಾದ್ದಾಂತಗಳನ್ನು ಮಾಡಿ ಆಮ್ ಆದ್ಮಿ ಪಾರ್ಟಿಯ ನೆಮ್ಮದಿ ಅಥವಾ ಈ ದೇಶದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಅಂತಕ್ಕಂಥದ್ದು ಬರಬಾರ್ದು ಅಂತಕ್ಕಂಥ ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡಿಕೊಂಡು
ಈ ಒಂದು ಕಪೋಲ ಕಲ್ಪಿತ ಅಬಕಾರಿ ಹಗರಣವನ್ನು ಸೃಷ್ಟಿ ಮಾಡಿ ಈಗ ತಾವೇ ನೋಡಿದ್ರಿ 540-60 ಪೇಜ್ಗಳ ಸುದೀರ್ಘವಾದ ಜಡ್ಜ್ಮೆಂಟನ್ನು ಕೊಟ್ಟು ನ್ಯಾಯಾಲಯ ಏನು, ಯಾಕಂದರೆ ಇವತ್ತು ದೇಶದಲ್ಲಿ ತಪ್ಪಿತಸ್ಥ ಅಂತ ಏನಾದ್ರು ಆದರೆ ಒಂದು ಬಿ ಜೆ ಪಿಗೆ ಹೋಗ್ಬಿಡ್ಬೇಕು, ಇಲ್ಲ ಅವ್ರು ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗಲ್ಲ. ತಮಗೆ ಗೊತ್ತಿದೆ, ಪ್ರಧಾನಿಯವರು ತಮ್ಮ ಭಾಷಣಗಳಲ್ಲಿ ಯಾರ್ಯಾರು ಆರೋಪಿಗಳನ್ನು ಮಾಡಿ ಇವರು ದೇಶದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತಾರೆ, ಮಾರನೇ ದಿವಸ ಅವ್ರ ಪಕ್ಷಕ್ಕೆ ಹೋಗಿರ್ತಾರೆ, ಅವ್ರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ, ಯಾವುದೇ ರೀತಿಯ ಪ್ರಯಾಸ ಇಲ್ಲದಾಗೆ ಅವರು ಸುಖವಾಗಿ ಹೊರಗಡೆ ಇದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಆ ಕೆಲಸ ಮಾಡಿಲ್ಲ. ಅರವಿಂದ್ ಕೇಜ್ರಿವಾಲಲ್ಲಿ ನಿಯತ್ತು, ಪ್ರಾಮಾಣಿಕತೆ, ಈ ದೇಶಕ್ಕೆ ಬದ್ಧತೆ ಇದ್ದಿದ್ದರಿಂದ ಇದನ್ನು ಎದುರಿಸಿ ನಿಂತರು. ಅವರು ಜೈಲಿಗೆ ಹಾಕಿದ್ರು ಜಗ್ಲಿಲ್ಲ, ಆಮ್ ಆದ್ಮಿ ಪಾರ್ಟಿ ಕುಗ್ಲಿಲ್ಲ. ಆದರೂ ವೀರಾವೇಶದಿಂದ ಆ ಚುನಾವಣೆ ಅಂತಕ್ಕಂಥದ್ದನ್ನು ಹೋರಾಟ ಮಾಡಿ ತಾವೇ ನೋಡಿದ್ರಿ ವೋಟ್ ಶೇರ್ ಬಂದು 40, ನಮ್ಗೆ ಬಂದಿದ್ದು 40% ವೋಟ್ ಶೇರ್ ಬಂದಿದೆ, ಅವ್ರಿಗೆ 42% ಬಂದಿದೆ. ನಮಗಿಂತ 15 ಸೀಟ್ ಹೆಚ್ಚಿಗೆ ತೊಗೊಂಡಿದ್ದಾರೆ ಅಷ್ಟೇ. ಅಂದರೆ ನಾವು ಒಂದು 28 ಸೀಟನ್ನು ತೊಗೊಂಡಿದ್ದೀವಿ, ಅವರು 32-34 ಸೀಟ್ಗಳನ್ನು ತಗೊಂಡು ಸ್ವಲ್ಪ ಅಲ್ಪ ಬಹುಮತದಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಇಲ್ಲೊಂದು ಕಡೆ ಈಗ ಅಲ್ಪ ಬಹುಮತ ಅಂತ ಹೇಳಿದ್ರಿ, ಈ ಸೋಲಾಗೋದಕ್ಕೆ ಈ ಪ್ರಕರಣ ಆ ಸಂದರ್ಭದಲ್ಲಿ ಕಾರಣ ಆಯಿತಾ? ಖಂಡಿತ. ಯಾಕಂತ ಹೇಳಿದ್ರೆ ಒಂದು ಕಡೆ ನೋಡಿ, ಜನಗಳಿಗೆ ಮಲ್ಟಿಪಲ್ ಇದೆ. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂತ ಹೇಳಿದ್ರೆ ದೆಹಲಿ ಜನಕ್ಕೆ ಇದೊಂದರಿಂದನೇ ಸೋಲ್ಸೋದಾ? ಖಂಡಿತ ಅಲ್ಲ. ಬೇರೆ ಬೇರೆ ಅಂಶಗಳನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಒಂದು ಪಾಯಿಂಟ್ ನಂಬರ್ 1, ಆ ಒಂದು ಚುನಾವಣೆಗೆ ಮುನ್ನ 1 ವರ್ಷದ ಮುಂಚೆ ಒಂದು ನಮ್ಮ ಕೇಂದ್ರ ಸರ್ಕಾರದ ಇದರಲ್ಲಿ ಒಂದು ಕಾಯ್ದೆಯನ್ನು ತರ್ತಾರೆ. ಅಂದರೆ ಒಂದು ದೆಹಲಿ ಆರ್ಡಿನೆನ್ಸ್ ಅಂತಕ್ಕಂಥದ್ದು ತರ್ತಾರೆ. ಆ ದೆಹಲಿ ಆರ್ಡಿನೆನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಕೇಂದ್ರಾಡಳಿತ ಅಂದರೆ ದೆಹಲಿ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಮುಖ್ಯಮಂತ್ರಿ ಕೈಯಿಂದ ಕಿತ್ಕೊಂಡು ಕೇಂದ್ರ ಸರ್ಕಾರ ತಗೊಳ್ತದೆ. ಪಾಯಿಂಟ್ ನಂಬರ್ 1. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿಗಳನ್ನು ತಾಕೀತು ಮಾಡಲಿಕ್ಕೆ ಅಥವಾ ಅವ್ರಿಗೆ ವರ್ಗಾವಣೆ ಮಾಡಲಿಕ್ಕೆ ಪವರ್ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಆ ಮುಖ್ಯಮಂತ್ರಿಯ ಮಾತನ್ನು ಕೇಳೋದಿಲ್ಲ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಆ ಸಂಪೂರ್ಣ ಹತೋಟಿಯನ್ನು ಅವ್ರು ಇಟ್ಕೋತಾರೆ, LG ಅವ್ರ ಕಂಟ್ರೋಲ್ಗೆ ಹೋಗ್ತದೆ. ಮತ್ತು ನಾವು ಮಾಡ್ತಕ್ಕಂಥ ಕಾಯ್ದೆ ನಿಯಮಗಳಿಗೆ LG ಅವರು ಅಡ್ಡ ಆಗ್ತಾ ಇರ್ತಾರೆ. ಮತ್ತು ಯಾವುದೇ ಒಂದು ಸ್ಪೆಷಲ್ ಅನುದಾನವನ್ನು ಕೇಜ್ರಿವಾಲ್ ಸರ್ಕಾರದ 10 ವರ್ಷದಲ್ಲಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಇವತ್ತು ನೋಡಿ ನಾಚಿಕೆ ಆಗಬೇಕಾಗ್ತದೆ BJPನವ್ರಿಗೆ. ಇವತ್ತು ದೆಹಲಿ ಸರ್ಕಾರ BJP ಬಂದಾಗ 2,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ. ಲಕ್ಷಾಂತರ ಕೋಟಿ ರೂಪಾಯಿಗಳ ಸ್ಪೆಷಲ್ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ನಿನ್ನೆ ಕೇಜ್ರಿವಾಲ್ ಅವರೇನು ಪಾಕಿಸ್ತಾನದಲ್ಲಿ ರೂಲ್ ಮಾಡ್ತಾಯಿದ್ರೇನ್ರಿ? ಅವರು ಮಾಡ್ತಾಯಿದ್ದು ದೆಹಲಿಯಲ್ಲಿ ತಾನೇ. ನಿಮ್ಮದು ಒಂದು ಕೇಂದ್ರಾಡಳಿತದ ಸಹಭಾಗಿತ್ವ ಇದ್ದಿದ್ದರೆ ಅವರು ಅಲ್ಪ ಅವಧಿಯಲ್ಲಿ ಅಲ್ಪ ಮೊತ್ತದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ದೆಹಲಿಯಲ್ಲಿ ತಂದಿದ್ದರು. ನೀವು ಅವ್ರ ಜೊತೆಗೆ ಕೈ ಜೋಡಿಸಿದರೆ ಎಂತಹ ಒಂದು ಆಡಳಿತವನ್ನು ಅಥವಾ ಅಭಿವೃದ್ಧಿ ಕೆಲಸಗಳನ್ನು ಅಲ್ಲಿ ಮಾಡ್ಬೋದಾಗಿತ್ತು. ಸೊ ಆ ರೀತಿಯ ಕೆಲಸ ಅವರೂ ಮಾಡಲಿಲ್ಲ. ಮತ್ತು ಇಲ್ಲಿ ನೋಡಿದ್ರೆ ಇದೊಂದು ಆಮ್ ಆದ್ಮಿ ಪಾರ್ಟಿಯ ವೇಗ ಆಗಲೇ ಬೆಳ್ಕೊಂಡಿತ್ತು. ಯಾಕಂದರೆ ಪಂಜಾಬ್ ಚುನಾವಣೆ ಗೆದ್ದಿದ್ವಿ, ಗುಜರಾತ್ನಲ್ಲಿ ಖಾತೆ ಓಪನ್ ಆಯಿತು. ಅವ್ರಿಗೆ ಯಾವಾಗ ಪಂಜಾಬಲ್ಲಿ ನೋಡಿ ಕಾಂಗ್ರೆಸ್ನವ್ರು ಸೋತೋಗ್ತಾರೆ. ಅಂದರೆ ಆಮ್ ಆದ್ಮಿ ಮೇಲೆ ಭಯ ಹುಟ್ಟಿ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದು ಅಂತ. ಖಂಡಿತ. ಯಾಕಂದರೆ ಒಳ್ಳೆಯ ರಾಜಕಾರಣ ಅಂತಕ್ಕಂಥದ್ದು ಈ ಪಕ್ಷಗಳಿಗೆ ಬೇಕಾಗಿಲ್ಲ. ಜನಸಾಮಾನ್ಯರಿಗೆ ಕಣ್ಣು ತೆರೆಸ್ತಕ್ಕಂಥ ರಾಜಕಾರಣ ಮಾಡಿದ್ದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಕಡೆ ಜನರು ಎಲ್ಲಿ ಮನಸ್ಸು ಮಾಡಿದ್ರೆ ನಮ್ಮ ರಾಜಕೀಯ ನಡೆಯೋದಿಲ್ಲ ಅಂತಕ್ಕಂಥದ್ದು ನೋಡಿ. ಅವರಲ್ಲಿರ್ತಕ್ಕಂಥದ್ದು ಭ್ರಷ್ಟ ರಾಜಕಾರಣ, ಬಿಸ್ನೆಸ್ ರಾಜಕಾರಣ, ಹಣವನ್ನು ಹೂಡಿಕೆ ಮಾಡು, ಹಣವನ್ನು ತೆಗೆದುಕೋ, ಹಿಂಪಡಿ, ಮತ್ತು ವಂಶ ಪಾರಂಪರ್ಯ ರಾಜಕಾರಣ. ನಾವು ಅದನ್ನು ಮಾಡ್ತಾಯಿಲ್ಲ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರೋದು ನಾವು ಪ್ರಾಮಾಣಿಕರು ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಮೊದಲ ಜನರೇಷನಲ್ಲಿ ಯಾರು ಈ ದೇಶದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಈ ದೇಶದಲ್ಲಿ ಒಂದು ಗಣನೀಯ ಬದಲಾವಣೆ ತರಬೇಕು, ನಮ್ಮ ದೇಶ ಸುಭಿಕ್ಷವಾಗಿರಬೇಕು, ನಮ್ಮ ದೇಶದಲ್ಲಿ ಎಲ್ಲ ವ್ಯವಸ್ಥೆ ಅಭಿವೃದ್ಧಿ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೀಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ರೈತರ ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗೆ ಗಮನಿಸಬೇಕು. ಸೊ ಅಂತಹ ಒಂದು ಚಿಂತನೆಯನ್ನು ನಾವು ಇಟ್ಕೊಂಡು ಆಮ್ ಆದ್ಮಿ ಪಾರ್ಟಿಯನ್ನು ಅರವಿಂದ್ ಕೇಜ್ರಿವಾಲ್ ಅವರು ಕಟ್ಟಿದ್ದು. ಆದರೆ ಇದನ್ನು ಸಹಿಸದ ಈ ಪಕ್ಷಗಳು ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿ ನಮ್ಮ ಹೆಸರನ್ನು ಕೆಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಡಿ ಇವಾಗ ಗೆದ್ದಿದ್ದಾರೆ. 1 ವರ್ಷ ಆಯಿತು. ದೆಹಲಿಯ ಜನರ ಅಭಿಪ್ರಾಯ ತಗೊಳ್ಳಿ. ನಿನ್ನೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ನೀವು ವಿಧಾನಸಭೆಯನ್ನು ವಿಸರ್ಜಿಸಿ ಈಗ ಚುನಾವಣೆಗೆ ಬನ್ನಿ ನೋಡೋಣ 10 ಸೀಟ್ ಗೆಲ್ಲಿ. ಹೌದು, ಸತ್ಯ. ಯಾಕಂದರೆ ಆ ತಾಕತ್ತು ಅರವಿಂದ್ ಕೇಜ್ರಿವಾಲ್ ಅವ್ರಿಗಿದೆ. ನೀವೇ ಮಾಧ್ಯಮದವ್ರಿಗೆ ನಾನು ನಿಮಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ನೀವೇ ಹೋಗಿ ದೆಹಲಿ ಜನರ ಪರಿಸ್ಥಿತಿಯನ್ನು ನೀವೇ ಹೋಗಿ ನೋಡಿ.
ವರದಿ ಮಾಡಿ ಏನೆಲ್ಲ ಬದಲಾವಣೆಗಳನ್ನು ಅವರು ಒಂದು ವರ್ಷದಲ್ಲಿ ತಂದಿದ್ದಾರೆ, ಮಾರಕವಾಗುವ ಬದಲಾವಣೆಗಳನ್ನು ತಂದು ಜನ ಇವತ್ತು ಆದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತವೇ ಸರಿ ಇತ್ತು, ನಾವೆಲ್ಲ ತಪ್ಪು ಮಾಡಿದ್ವಿ, ದುಡುಕಿದ್ವಿ, ಆಪಾದನೆಗಳು ಮಾಡಿದ್ರು. ಮತ್ತು ಅದೇ ಟೈಮಲ್ಲಿ LG ಅವ್ರ ಮುಖಾಂತರ ಕಂಟ್ರೋಲ್ ಮಾಡಿ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳಲಿಲ್ಲ. ನೋಡಿ, ಇದೆಲ್ಲ ವ್ಯವಸ್ಥಿತವಾಗಿ ಒಂದಲ್ಲ. ಮತ್ತು ಪೊಲೀಸ್ ಯಾವಾಗ ಜೈಲಿಗೆ ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು, ಆ ಕಾರ್ಯಕರ್ತರು ಲೀಡರ್ಗಳಿಗೆ ಧಮಕಿ ಆಗ್ತಕ್ಕಂಥ ಕೆಲಸ ಪೊಲೀಸ್ನವ್ರು ನಮ್ಮ ಕಂಟ್ರೋಲ್ ಇಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. ದೆಹಲಿಯಲ್ಲಿ ಆ ಫೈನಾನ್ಸನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪವರ್ ಮಾತ್ರ ಅರವಿಂದ್ ಕೇಜ್ರಿವಾಲ್ಗಿತ್ತು. ಅಲ್ಲಿನ ಪೊಲೀಸು, ಲಾ ಆ್ಯಂಡ್ ಆರ್ಡರು, ಕಂಟ್ರೋಲು ಮತ್ತು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ನಮ್ಮ ಕೈಯಲ್ಲಿರಲಿಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. ಇದೆಲ್ಲ BJPನವ್ರ ಕೈಯಲ್ಲಿತ್ತು. ಇದನ್ನೆಲ್ಲ ಸೂಕ್ಷ್ಮವಾಗಿ ಬಳಸ್ಕೊಂಡು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತನ ನಿಮಗೆ ಪೊಲೀಸ್ನವ್ರು ಧಮಕಿ ಹಾಕೋದು. ದೆಹಲಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಪಾಪ ಜೀವನ ಮಾಡೋದಕ್ಕೆ ಬಂದಿದ್ದಾರೆ ದೆಹಲಿಯಲ್ಲಿ. ನೋಡಪ್ಪ, ಆಮ್ ಆದ್ಮಿ ಪಾರ್ಟಿ ಕೆಲಸ ಮಾಡಿದ್ರೆ ಜೈಲಿಗೆ ಹೋಗ್ತೀಯಾ, ಇಲ್ಲ ಸುಮ್ಮನೆ ನಮ್ಮ ಪಾರ್ಟಿಗೆ ಬಂದು ಕೆಲಸ ಮಾಡ್ತೀಯಾ. ಸರ್, ಈ ರಾಜಕೀಯ ಪಕ್ಷಗಳು ಷಡ್ಯಂತ್ರ ಮಾಡೋದು ಸರಿ, ಓಕೆ, ಒಂದು ಕಡೆ ಒಪ್ಕೊಳ್ಳೋಣ. ಈ BJP ಷಡ್ಯಂತ್ರ ಮಾಡಿದೆ ಅಥವಾ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ ಅನ್ನೋದನ್ನು. ಈ ತನಿಖಾ ಸಂಸ್ಥೆಗಳು ಯಾಕೆ ಎವಿಡೆನ್ಸ್ ಇಲ್ಲದೆ ಅಷ್ಟು ಬೇಗ ನಿರ್ಧಾರ ಕೈಗೊಂಡವು? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ಕಡೆ ತನಿಖಾ ಸಂಸ್ಥೆಗಳ ಮೇಲೇ ಒಂದು ಅನುಮಾನ ಹುಟ್ಟೋಂಗಾಗಿದೆ. ಈ CBI ಯಾಕೆ ಈ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇಲ್ಲದೆ ತಕ್ಷಣ ಅರೆಸ್ಟ್ ಮಾಡ್ತು? ನೋಡಿ, ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ಒಂದು ಕೇಸ್ ಅಲ್ಲ, ಎಲ್ಲ ಇದರಲ್ಲೂ ಅಷ್ಟೇ. ಇವತ್ತು ಸ್ವಾಯತ್ತತೆ ಸಂಸ್ಥೆಗಳು ಇವೆಲ್ಲ ನೋಡಿ, CBI ಆಗ್ಬೋದು, ED ಆಗ್ಬೋದು, ಇದೆಲ್ಲ ಒಂದು ಘನತೆ ಗೌರವದಿಂದ ಇರ್ತಕ್ಕಂಥದ್ದು ಈ ದೇಶದಲ್ಲಿ. ಈಗ ಈ ರೀತಿ ಆಗ್ಬಿಟ್ರೆ, ಕೋರ್ಟ್ ಈ ರೀತಿ ತೀರ್ಪು ಬಂದರೆ ಸಹಜವಾಗಿ ಜನರಿಗೇನೆ ತನಿಖಾ ಸಂಸ್ಥೆಗಳ ಮೇಲೆ ಅನುಮಾನ ಮಾಡೋದು. ಜಡ್ಜ್ಮೆಂಟ್ ಕಾಪಿಯಲ್ಲೇ ಅದನ್ನು ನೋಟ್ ಮಾಡಿದ್ದಾರೆ. ಜಡ್ಜ್ಗಳು ಅದನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಸತ್ಯಾಸತ್ಯತೆ ಎಲ್ಲಿಗೆ ಹೋಗ್ತದೆ, ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ, ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ನಾನು ಕೂಡ ನೋಡಿದೆ ಅದನ್ನು, ಕಾಪಿಯನ್ನು. ನೀವು ಕೇವಲ ಸಾಕ್ಷಿದಾರರ ಮಾತನ್ನು ಕೇಳಿಕೊಂಡು ತೀರ್ಮಾನ ಮಾಡಿದ್ದೀರಿ. ಮಾಡಿ ಅನಾವಶ್ಯಕವಾಗಿ ಕೋರ್ಟ್ ಆಗ್ಬೋದು, ಮತ್ತು ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಜೈಲಿನಲ್ಲಿಡೋ ಕೆಲಸ ಮಾಡಿದ್ದೀರಾ ಅಂತಕ್ಕಂಥ ಪಾಯಿಂಟನ್ನು ನೋಟ್ ಮಾಡಿ, ಇದು ಅತ್ಯಂತ ಅಕ್ಷಮ್ಯ, ಇಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೋರ್ಟ್ ಒತ್ತಿ ಹೇಳಿದೆ. ಮತ್ತು ಆ ತನಿಖಾ ಅಧಿಕಾರಿಗಳು ಮತ್ತು ಆ ತನಿಖಾ ಸಂಸ್ಥೆಯ ಮೇಲೆ ಎನ್ಕ್ವೈರಿಗೂ ಸಹ ಅದರಲ್ಲಿ ಆರ್ಡ್ರಲ್ಲಿ ಬರೆದಿದ್ದಾರೆ. ಇದು ಮಾಡಿರ್ತಕ್ಕಂಥ, ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ CM ಅನ್ನು ತಗೊಂಡೋಗಿ ಇವರು ವಿನಾಕಾರಣ ಹಿಂಗೆ ಹಾಕ್ಕೊಂಡು ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿ ಅಲ್ಲಿನ ಆಡಳಿತವನ್ನು ಡೋಲಾಯಮಾನ ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥದ್ದು ಇದು ಪ್ರಜಾತಂತ್ರ ವಿರೋಧಿ ನಡೆ. ಆದರೆ ಕೇಂದ್ರ ಸರ್ಕಾರದ ಈ ಅಂಗಸಂಸ್ಥೆಗಳನ್ನು ಈ ರೀತಿ ಬಳಸ್ಕೊಂಡಂತಹ BJPಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದು ಸ್ಪಷ್ಟವಾದ ಛೀಮಾರಿಯನ್ನು ಕೋರ್ಟ್ ತನ್ನ ಆರ್ಡ್ರ್ಗಳಲ್ಲಿ ಕೊಟ್ಟಿದೆ. ಇನ್ಮೇಲಾದರೂ ಬುದ್ಧಿ ಕಲಿತು BJPನವ್ರು ಒಳ್ಳೆ ಕೆಲಸ ಮಾಡೋದು. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅದನ್ನೇ ಹೇಳಿದ್ದಾರೆ, ಸ್ವಾಮಿ ನಾನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಮಾಡಿ ನಾನು ಓಟ್ ಕೇಳ್ತಾ ಇದ್ದೀನಿ, ನಿಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಈ ರಾಜ್ಯಭಾರ ಮಾಡಬೇಕು ಅಂತ ನಿಮಗೇನಾರು ಆಸೆ ಇದ್ದರೆ, ನಾನು 10 ಸ್ಕೂಲ್ ಕಟ್ಸಿದ್ರೆ ನೀವು 20 ಸ್ಕೂಲ್ ಕಟ್ಸ್ಬಂದು ಜನರ ಹತ್ರ ಕೇಳಿ, ಒಳ್ಳೆ ಸುಧಾರಣೆ ತನ್ನಿ, ಒಳ್ಳೆ ರಸ್ತೆ ತನ್ನಿ, ಬೆಲೆ ಏರಿಕೆನ ಕಡಿಮೆ ಮಾಡಿ, ಹೋಗಿ ಜನಗಳ ಬಳಿ, ಜನ ಆಶೀರ್ವಾದ ಮಾಡ್ತಾರೆ ನಿಮಗೆ. ನಾವು ಮಾಡ್ತಾ ಇರೋದು ಆ ರೀತಿಯ ರಾಜಕಾರಣ. ಆಮ್ ಆದ್ಮಿ ಪಾರ್ಟಿ ಬಂದು ನಾವು ಹಣ ಹಂಚಿಬಿಟ್ಟು, ಹಣ ಹಾಕಿ ಹಣ ಹಂಚಿ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಕೆಲಸದ ಮೇಲೆ ತೃಪ್ತಿ ಇದ್ದರೆ ನಿಮಗೆ ಓಟನ್ನು ಕೊಡಿ ಅಂತಕ್ಕಂಥದ್ದು. ಆದರೆ ಅಬಕಾರಿ ಹಗರಣ ಅಂತ ತಂದು ದೆಹಲಿಯ ಆಡಳಿತವನ್ನು ಕೇಂದ್ರ ಸರ್ಕಾರ ಇನ್ವಾಲ್ವ್ ಮಾಡಿ ನಮ್ಮನ್ನು ಜೈಲಿಗೆ ಕಳಿಸಿ ಜನರಿಗೂ ಡೋಲಾಯಮಾನ ಮಾಡಿ, ಮತ್ತು ಆಮ್ ಆದ್ಮಿ ಕೊಟ್ಟಿರೋ ಭರವಸೆ ನಾವು BJPನವರು ಕೊಡ್ತೀವಿ, ಅವ್ರು ಕೊಟ್ಟಿದ್ದು ಉಚಿತ ಕರೆಂಟು ಇದನ್ನೆಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಇವತ್ತು ಜನಗಳನ್ನ ಬೀದಿಲಿ ನಿಲ್ಲಿಸಿದ್ದಾರೆ. 4 ಅವರ್ ಕರೆಂಟ್ ಹೋಗ್ತಾ ಇದೆ. 24 ಅವರ್ ಕರೆಂಟ್ ಇತ್ತು, 10 ವರ್ಷದಿಂದ ಶಟ್ ಡೌನ್ ಆಗಿರಲಿಲ್ಲ ಡೆಲ್ಲೀಲಿ. ಕೇಳಿ, ಇವತ್ತು ದಿವಸಕ್ಕೆ 2ರಿಂದ 3 ಗಂಟೆಗೆ ವಿದ್ಯುತ್ ಹೋಗ್ತದೆ. ನೀರು ನಿರಂತರವಾಗಿ ಬರ್ತಾಯಿತ್ತು, ಇವತ್ತು ಕಳಪೆ ನೀರು ಬರ್ತಾ ಇದೆ, ಗಲೀಜು ನೀರು ಬರ್ತಾ ಇದೆ. ಯಮುನಾನ್ ಶುದ್ಧೀಕರಣ ಮಾಡ್ತೀವಿ ಅಂದರು, ಏನು ಮಾಡಿದ್ರು? ವಾಯು ಮಾಲಿನ್ಯನ ನಿಯಂತ್ರಣ ಮಾಡಿದ್ರ? ತಮಗೆ ಗೊತ್ತು. 1 ತಿಂಗಳು ಎಂಥ ಸುದ್ದಿ. ರಾಜಧಾನಿಯಲ್ಲಿ ದೀಪಾವಳಿ ಆದ ನಂತರ ಪಟಾಕಿ ಹೊಡೆಯೋದಕ್ಕೆ ಅನುಮತಿಯನ್ನು ಕೊಟ್ಟರು. ಅಂದರೆ ಇವರ ನೀತಿಗೆಟ್ಟ ಒಂದು ರಾಜಕಾರಣ ಮತ್ತು ಯಾವುದೇ ಗೊತ್ತು ಗುರಿ ಇಲ್ಲದ ರಾಜಕಾರಣದಿಂದ ಇವತ್ತು ದೆಹಲಿ ಒಂದು ಸ್ಪಷ್ಟ ನಿದರ್ಶನವಾಗಿದೆ. ಮತ್ತು ಕರ್ನಾಟಕಕ್ಕೂ ಅನುಭವ ಆಗಿದೆ. ಡಬಲ್ ಇಂಜಿನ್ ಕೊಡ್ತೀವಿ ಅಂಥೇಳಿ ಯಾವ ರೀತಿ ನಮ್ಮ ಕರ್ನಾಟಕದವರು ಡಬಲ್ ಇಂಜಿನನ್ನು ಅನುಭವಿಸಿ ನಿರಾಸರಾಗಿದ್ದರೋ, ಇವಾಗ ದೆಹಲಿಯ ಜನ 4 ಇಂಜಿನ್, ಎಷ್ಟು ಇಂಜಿನ್ನು? 4 ಇಂಜಿನ್ ಆಡಳಿತದಲ್ಲಿ ತತ್ತರಿಸಿ ಹೋಗಿದ್ದಾರೆ. ಈಗ ಕೇಜ್ರಿವಾಲ್ ಅವರು ಕೇಸ್ ಖುಲಾಸೆ ಆಗಿದ್ದರಿಂದ ಮತ್ತೆ ಫೀನಿಕ್ಸ್ನಂತೆ ಎದ್ದು ಬರ್ತಾರೆ? ಖಂಡಿತ. ನೋಡಿ, ಅವರು ಕೇಸ್ ಇತ್ತು ಅಂತೇಳಿ ಅವರೇನು ಮನೇಲಿ ಮುದ್ರಕೊಂಡು ಕೂತಿಲ್ಲ, ಸೋತೋಗಿದ್ರು ಅಂತಲೂ ಇರಲಿಲ್ಲ.
ಅವ್ರಿಗೆ ಆಮ್ ಆದ್ಮಿ ಪಾರ್ಟಿ ಎಲ್ಲಿ ಪಂಜಾಬಲ್ಲಿ ಆಡಳಿತ ಇದೆ ಅಲ್ಲಿ ಭದ್ರ ಮಾಡಬೇಕಾಗಿತ್ತು, ಅಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಇದು ಮಾಡಿದ್ರು. ಮತ್ತು ಅದಾದ ನಂತರ ಗುಜರಾತ್ನಲ್ಲಿ ಈಗ ತಮಗೆ ಮೊನ್ನೆ ವರದಿ ಬಂದಿದೆ, ಇವಾಗತ್ತು ವಿರೋಧ ಪಕ್ಷದ ಸ್ಥಾನಕ್ಕೆ ವೋಟ್ ಶೇರಿಂಗ್ ನಿಂತಿರೋದು ಆಮ್ ಆದ್ಮಿ ಪಾರ್ಟಿದು. ನಾವು ಅದೇ ಮೋದಿಜಿ ಅವರ ನೆಲದಲ್ಲಿ ಏನು BJPಯ ಒಂದು ಕೋಟೆ ಅಂತ ಏನು ಹೆಸರುವಾಸಿಯಾಗಿದೆ, ಗುಜರಾತ್ನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಂಚಲನಾತ್ಮಕ ಕೆಲಸ ಮಾಡೋದಿದ್ರೆ ಅದು ಆಮ್ ಆದ್ಮಿ ಪಾರ್ಟಿ. ಇವತ್ತು ದೇಶದ ಜನರಿಗೆ ಇವರ ರಾಜಕಾರಣ ಗೊತ್ತಾಗಿದೆ, ನೀತಿ ನಿಯಮ ಇಲ್ಲದ ರಾಜಕಾರಣ, ಗೊತ್ತು ಗುರಿ ಇಲ್ಲದ ರಾಜಕಾರಣವನ್ನು ಮಾಡಿಕೊಂಡು ಜನರಿಗೆ ಅನೇಕ ಸಮಸ್ಯೆಗಳು, ಬೆಲೆ ಏರಿಕೆ, ರೈತರ ಬಗ್ಗೆ ಗಮನ ಇಲ್ಲ, ಒಂದು MSP ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಈಗ ಕೇಜ್ರಿವಾಲ್ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದು ಜನರಿಗೆ ಸತ್ಯ ಗೊತ್ತಾಯ್ತಲ್ಲ ಈಗಲಾರು ಅಂತನ? ಸತ್ಯ ಖಂಡಿತ ಈಗಾಗಲೇ ಗೊತ್ತಾಗಿದೆ. ದೆಹಲಿ ಜನ ಹೇಳ್ತಾ ಇದ್ದಾರೆ, ನಾವು ಕೇಜ್ರಿವಾಲ್ ಅವರ ಆಡಳಿತವನ್ನು ಮಿಸ್ ಮಾಡ್ಕೋತಾ ಇದ್ದೀವಿ, ಇವ್ರ ಆಡಳಿತ ಸರಿ ಇಲ್ಲ. ನಾವು ಇವತ್ತು ಅವ್ರು ರಿಯಲೈಸ್ ಆಗ್ತಾ ಇದ್ದಾರೆ ಜನ, ಯಾಕಂತ ಹೇಳಿದ್ರೆ ಗೊತ್ತಾಗ್ತಿದೆ. ಕೇಜ್ರಿವಾಲ್ನ ಸೋಲ್ಸಿದ ಮೇಲೆ ಜನ ಇನ್ನೇನು ಎಕ್ಸ್ಪೆಕ್ಟ್ ಮಾಡಿದ್ರು, BJP ಇವ್ರಿಗಿಂತನೂ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡು ಓಟ್ ಹಾಕಿದ್ರು. ಇವತ್ತು ಆ ಜನಗಳಿಗೆ ನಿರಾಸೆ ಆಗಿದೆ. ಸಹಜವಾಗಿ ನಿರಾಸೆ ಆದಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನೂ ಸ್ಮರಿಸ್ತಾರೆ, ಆಮ್ ಆದ್ಮಿ ಪಾರ್ಟಿನೂ ಸ್ಮರಿಸ್ತಾರೆ. ಜನರು ಮುಂದಿನ ದಿನಗಳಲ್ಲಿ ದೆಹಲಿ ಆಗ್ಬೋದು, ಬೇರೆ ಎಲ್ಲಿ ನಮ್ಮ ನೆಲೆಗಳೆಲ್ಲ ಭದ್ರವಾಗಿದೆ ಅಲ್ಲಿ ಖಂಡಿತ ನಮ್ಮ ಕೈಯನ್ನು ಹಿಡಿತಾರೆ. ನಮಸ್ಕಾರ. ಇದಿಷ್ಟು ಸತೀಶ್ ಕುಮಾರ್ ಅವರ ಮಾತು, ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು ವಲಯ. ಒಟ್ಟಾರೆ ಸತೀಶ್ ಕುಮಾರ್ ಅವರು ಹೇಳ್ತಕ್ಕಂಥದ್ದು, ಫೀನಿಕ್ಸ್ನಂತೆ ಮತ್ತೆ ಕೇಜ್ರಿವಾಲ್ ಅವರು ಎದ್ದು ಬರ್ತಾರೆ, ಜನರಿಗೆ ಸತ್ಯ ಗೊತ್ತಾಗಿದೆ, ಅವರ ದುರಾಡಳಿತ ಅಲ್ಲದೆ BJPಯವರ ದುರಾಡಳಿತ ಮತ್ತು ಏನು ಇವ್ರ ಮೇಲೆ ಷಡ್ಯಂತ್ರ ಮಾಡಿದರು, ಈ ಕಾರಣಕ್ಕೋಸ್ಕರ ಕೇಜ್ರಿವಾಲ್ ಅವ್ರನ್ನ ಒಳಗಡೆ ಕೂರಿಸಿದ್ರು 6 ತಿಂಗಳು. ಆದರೆ ಆ ಷಡ್ಯಂತ್ರ ಹೆಚ್ಚು ದಿನ ವರ್ಕ್ ಆಗಿಲ್ಲ. CBI ಮೂಲಕ ಏನು CBIಯನ್ನು ಬಳಸ್ಕೊಂಡು ಕೇಜ್ರಿವಾಲ್ ಅವ್ರನ್ನ ಒಳಗೆ ಕೂರಿಸುವ ಕೆಲಸ ಆಯಿತು. ಅದಕ್ಕೆ ಕೋರ್ಟ್ ತಕ್ಕ ಉತ್ತರವನ್ನು ಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.